ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ನನ್ನ ಟೆರೆಸ್ ಮೇಲೆ ಸ್ವಲ್ಪ ಗಿಡಗಳನ್ನ ಹಾಕಿದ್ದೀನಿ. ನಾನು ಯಾವ ಗಿಡಗಳನ್ನ ಹಾಕಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ಮೊದಲು ತಲುಪುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋನ ವಾಚ್ ಮಾಡಿ. ಹಿಂಗೆ ಬಂದುಬಿಟ್ಟು ನಮ್ಮ ಟೆರೆಸ್ ಮೇಲೆ ಈ ಥರ ಇದೆ ಜಾಗ. ಸೊ ಇಲ್ಲಿ ನೋಡಿ, ಇಷ್ಟು ಗಿಡಗಳನ್ನ ನಾನು ಇಲ್ಲಿ ಪಾಟ್ಗಳಿಗೆ ಹಾಕಿದ್ದೀನಿ. ಸೊ ಪಾಟ್ಗಳು ಹಾಗೆ ವೇಸ್ಟ್ ಬಕೆಟ್ಗಳಿಗೆಲ್ಲ ಇಲ್ಲಿ ಗಿಡನ ಹಾಕಿದ್ದೀನಿ. ಸೊ ನಿಮಗೆ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಇಲ್ಲಿರೋ ಗಿಡ ನನಗೆ ಯಾವುದು ಅಂತ ಗೊತ್ತಿಲ್ಲ, ಆದರೆ ಇದು ಪಿಂಕ್ ಕಲರ್ ಹೂವನ್ನು ಬಿಡುತ್ತೆ. ಸೊ ಇದು ಏನಾಗುತ್ತೆ ಅಂದರೆ, ಬೆಳಗ್ಗೆ ಹೊತ್ತು ಪೂರ್ತಿಯಾಗಿ ಹರಳಿರುತ್ತೆ. ಸೊ ಮಧ್ಯಾಹ್ನ ಆಯ್ತಾ ಪೂರ್ತಿ ಈ ಥರ ಇನ್ನೊಂದು ಏನಂತಾರೆ, ಮುದುಡ್ಕೊಬಿಡುತ್ತೆ. ಸೊ ಇದು ಬಂದುಬಿಟ್ಟು ಇದು ಸ್ವಲ್ಪ ಒಣಗೋಗ್ಬಿಟ್ಟಿದೆ, ಬಿಸಿಲು ಜಾಸ್ತಿ ಇರೋದ್ರಿಂದ. ಇದು ಬಂದುಬಿಟ್ಟು ಶೋದು ಪ್ಲ್ಯಾಂಟ್ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಇದರಲ್ಲಿ ನಾನು ಸೀಮೆ ಬದನೆಕಾಯ್ದು ಬೇರಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹಾಕಿದ್ದೆ. ಸೀಮೆ ಬದನೆಕಾಯಿ ಇದೆಯಲ್ಲ, ಅದು ಸ್ವಲ್ಪ ಚಿಗುರಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದೆ. ಬಟ್ ನೀರು ಜಾಸ್ತಿ ಆಗಿ ಅದು ಕೊಳ್ತೋಗ್ಬಿಡ್ತು. ಸೊ ಇಲ್ಲಿಗೆ ನೆಕ್ಸ್ಟ್ ಅದರ ಒಂದು ಗಿಡನ ಹಾಕಬೇಕು. ಈ ಗಿಡ ಬಂದುಬಿಟ್ಟು ನಿಂಬೆಹಣ್ಣಿನ ಗಿಡ. ಇದು ಹಾಕಿರೋದಲ್ಲ, ಅದೇ ಬೆಳೆದಿರೋವಂಥದ್ದು. ಸೊ ನೋಡೋಣ ಎಲ್ಲಿ ತನಕ ಬೆಳೆಯುತ್ತೆ ಅಂತ. ಸ್ವಲ್ಪ ಹೈಟ್ ಬೆಳೆದ ಮೇಲೆ ತೊಗೊಂಡೋಗಿ ಕೆಳಗಡೆ ಹಾಕೋಣ ಅಂತ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ದಾಸವಾಳದ ಗಿಡ. ಸೊ ಇದು ಪಿಂಕ್ ಆ್ಯಂಡ್ ರೆಡ್ ಮಿಕ್ಸ್ ಬರುತ್ತೆ. ಸೊ ಮೊಗ್ಗಾಗಿದೆ ಇಲ್ಲಿ, ಕೆಲವೊಂದು ಆಗಿದೆ. ಹಾಗೆಯೇ ಈ ಸೈಡು ಸ್ವಲ್ಪ ಹಸಿ ಬಟಾಣಿದು ಗಿಡನ ಇಲ್ಲಿ ಹಾಕಿದ್ದೀನಿ. ಗಿಡ ಅಂತ ಅಂದರೆ ಅದು ಏನಾಯಿತು ಅಂದರೆ, ನಾನಿಲ್ಲಿ ಬಿಸಿಲು ಟೈಮಲ್ಲಿ ಸ್ವಲ್ಪ ಬಟಾಣಿನ ಒಣಗಾಕಿದ್ದೆ. ಅದನ್ನು ಬಿಸಿಲಲ್ಲಿ ಬಟಾಣಿನ ಒಣಗಾಕಿದ್ದೆ. ಅದನ್ನು ಎತ್ತಿಡುವಾಗ ಸ್ವಲ್ಪ ಒಂದು 4-5 ಬಟಾಣಿನ ಇಲ್ಲಿಗೆ ಎಸ್ತಿದ್ದೆ ನಾನು. ಸೊ ಅದರಿಂದ ಉಟ್ಕೊಂಡಿರೋ ಅಂಥದ್ದು ಇದು. ಸೊ ಇದು ಬಟಾಣಿ ಆದಾಗ ನಾನು ನಿಮ್ಮ ಜೊತೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಗಿಡ ಮಾತ್ರ ಅದ್ಭುತವಾಗಿ ಬಂದಿದೆ. ನೆಕ್ಸ್ಟು ಈ ಗಿಡ ಬಂದುಬಿಟ್ಟು ನಮ್ಮ ಕಡೆ ಎಲ್ಲ ಬೆಟ್ಟದವರೆ ಹೂವು ಅಂತ ಹೇಳ್ತಾರೆ. ಸೊ ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ. ಇದು ಬಂದುಬಿಟ್ಟು ಪರ್ಪಲ್ ಕಲರ್ ಹೂವು ನೋಡಿ, ಇಲ್ಲಿ ಮೊಗ್ಗಾಗಿದೆ. ಸೊ ಇದು ಕೂಡ ಅದೇ ಥರ ಗಿಡ. ಇದು ಕೂಡ ಬೆಟ್ಟದವರೆ ಗಿಡ. ಇದು ಪಿಂಕ್ ಕಲರ್ ಹೂವನ್ನ ಬಿಡ್ತದೆ. ಇದು ಗೊತ್ತಲ್ವ, ಮಲ್ಲಿಗೆ ಹೂವಿನ ಗಿಡ. 7 ಸುತ್ತಿನ ಮಲ್ಲಿಗೆ ಹೂವು ಗಿಡ. ಇದು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಸೊ ಅದಾದಮೇಲೆ ಇಲ್ಲಿ ರೋಸ್ ಗಿಡನ ಹಾಕಿದ್ದೀವಿ. ಸೊ ಇದು ಬಂದುಬಿಟ್ಟು ಪಿಂಕ್ ಕಲರ್ ರೋಸು. ಇಲ್ಲಿ ನೋಡಿ, ಇಲ್ಲಿ ಮೊಗ್ಗಾಗಿದೆ, ತುಂಬ ಚೆನ್ನಾಗಿ ಅರಳುತ್ತೆ. ಒಂದೊಂದು ಟೈಮಲ್ಲಿ ಒಂದು 5-6 ಹೂವು ಬಿಟ್ಟಿರುತ್ತೆ. ಸೊ ನನಗಂತೂ ದೇವ್ರ ಪೂಜೆಗೆ ಹೂವು ನನಗೆ ಸಾಕಾಗುತ್ತೆ ಇಲ್ಲಿ ಬಿಡೋ ಅಂಥದ್ದು. ಸೊ ಇಲ್ಲಿ ಒಂದು ರೆಡ್ ಕಲರ್ ರೋಸ್ ಗಿಡನ ಹಾಕಿದ್ದೀನಿ. ಸೊ ಇದಿನ್ನೂ ಮೊಗ್ಗಾಗಿಲ್ಲ. ಸೊ ಇಲ್ಲೊಂದು ಕೂಡ ಏನು ಹೇಳ್ತಾರೆ, ದಾಸವಾಳದ ಗಿಡ ಇದೆ. ಸೊ ಇದು ಕೂಡ ಪಿಂಕ್ ಕಲರ್. ಹಾಗೆಯೇ ಇಲ್ಲಿ ಚಿಕ್ಕದೊಂದು ಗಿಡ ಇದೆ. ಸೊ ಒಂದು ಮೆಡಿಷನ್ ಬಾಕ್ಸ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಮೆಂತ್ಯನ ನೆನೆಸಿ ಇಲ್ಲಿ ಹಾಕಿದ್ದೀನಿ. ಸೊ ಮೆಂತ್ಯ ಸ್ವಲ್ಪ ಸೊಪ್ಪು ಬಿಟ್ಟರೆ ಚಪಾತಿಗೆಲ್ಲ ಆ್ಯಡ್ ಮಾಡ್ಕೋಬೋದು ಅಂತ. ಸೊ ಅದಾದಮೇಲೆ ಮೇಯ್ನ್ ಈ ಗಿಡ ಯಾವುದು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇದು ಮನೇಲಿ ಇರಬೇಕಂತೆ, ಮಕ್ಕಳಿರೋ ಮನೇಲಂತೂ ಈ ಗಿಡ ಇದ್ದರೆ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ಇದನ್ನು ಕೂಡ, ಇದು ಬೀಜದಿಂದ ಹುಟ್ಟಿರೋವಂಥದ್ದು, ಬೀಜ ಉದುರಿ ಹುಟ್ಟಿರೋವಂಥದ್ದು. ತುಂಬ ಚೆನ್ನಾಗಿ ಬರ್ತಾಯಿದೆ ಇದು. ಸೊ ನಾನು ಹಾಕಿರೋದು ಸ್ವಲ್ಪ ಕೆಳಗಡೆ ಕೂಡ ಹಾಕಿದ್ದೀವಿ. ಏನಾಗ್ಬಿಡುತ್ತೆ ಅಂದರೆ, ಕೆಳಗಡೆ
ಹಸುಗಳು ಮತ್ತು ಹೆಗ್ಣಗಳು ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದರೆ ಎಲ್ಲ ಅಕ್ಕಪಕ್ಕದ ಮನೆಗಳಲ್ಲಿ ಉಳುಮೆದೆ ಹಾಕಿರೋದ್ರಿಂದ ಸ್ವಲ್ಪ ಇಲಿಗಳು ಹೆಗ್ಣಗಳು ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕೂಡ ಮಣ್ಣೆಲ್ಲ ತೋಡ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತವೆ. ಅದರಿಂದ ಗಿಡಗಳೆಲ್ಲ ಕರೆಕ್ಟಾಗಿ ಬರ್ತಾ ಇಲ್ಲ. ಇಲ್ಲಿ ಮಾತ್ರ ಪರವಾಗಿಲ್ಲ. ಸೊ ಇದೊಂದು ಪುಟ್ಟ ವಿಡಿಯೋ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.